ನಮಸ್ಕಾರ ಸರ್. ನಮಸ್ಕಾರ. ಹೆಸರು ಸರ್ ತಮ್ಮದು? ನಮ್ದು ಮೊಹಮ್ಮದ್ ಇಬ್ರಾಹಿಂ ರೀ. ಮೊಹಮ್ಮದ್ ಇಬ್ರಾಹಿಂ. ರತರ್ಗದವ್ರು. ಊರ ಹತ್ರ. ಊರ ಜಿಲ್ಲಾ ಸರ್? ಜಿಲ್ಲಾ ವಿಜಯಪುರ, ತಾಲೂಕ್ ರೀ? ತಾಲೂಕ್ ಹಿಂಡಿ. ಹಾ ಸರ್. ಏನೇನ್ ಬೆಳಿ ಏನೇನ್ ಮಾಡಿರಿ ಸರ್ ಇದು? ನಮ್ಮಲ್ಲಿ ಡ್ರ್ಯಾಗನ್ ಫ್ರೂಟ್ ಸಸ್ಯ ಇದು. ಹಾ ಡ್ರ್ಯಾಗನ್ ಫ್ರೂಟ್ ರೀ. ಹ್ಮ್. ಇದು 15 ತಿಂಗಳದ ಐತ್ರಿ ಬೆಳಿ ಸರ್. 15 ತಿಂಗಳು ಬೆಳಿ ಐತೇನ್ರಿ? ಹಾ. ಇದು 15 ತಿಂಗಳ ಐತ್ರಿ. ಫಸ್ಟ್ ಎಲ್ಲಿ ತಂದ್ರಿ ಸರ್ ಅಗಿ? ಮಹಾರಾಷ್ಟ್ರದಿಂದ ತಗೊಂಡ್ ಬಂದೆ. ಮಹಾರಾಷ್ಟ್ರದಿಂದ ತಂದಿರೇನ್ರಿ ಅಗಿ? ಹಾ. 40 ದಿನದಾಗ ಬರ್ತದೆ ಸರ್ ಕಾಯಿ. 40 ದಿವಸನಾಗ. ಹೂ ಐತಿಲ್ರಿ? ಹಾ ರೀ. ಅಲ್ಲಿ 40 ದಿವಸದಾಗ 40 ದಿವಸನಾಗ ಇದು ಬರ್ತೈತ್ರಿ ಕಾಯಿ. ಹೂ ಇದ್ದಿದ್ದು ಕಾಯಿ ಆಗ್ಬಿಡ್ತಾವ. ಒಂದ್ ತಿಂಗಳ 40 ದಿವಸನಾಗ. 40 ದಿನ ಆಗುತ್ತೆ. ಆಮೇಲೆ ಸರ್ ಇದು ರಾತ್ರಿ ಅಷ್ಟೇ ಅರಳ್ತದಲ್ಲ ಸರ್ ಇದು ಹೂವು? ರಾತ್ರಿ ಅಷ್ಟೇ ಅರಳ್ತೈತಿ. 2-3 ದಿನ ಅರಳ್ತೈತ್ರಿ. ಆಮೇಲೆ ಅದು ಕಾಯಿ ಆಗ್ಬಿಡ್ತೈತಿ. ಕಾಯಿ ಆಗ್ಬಿಡ್ತೈತಿ. ಆಮೇಲೆ ಉಳಿದಿದ್ದೆಲ್ಲ ಹೂವಿಂದ ಏನು ಉಳಿದಿರ್ತದ ಅದೆಲ್ಲ ತೆಗೆದು ಬಿಡ್ಬೇಕು. ಹೂ ಎಲ್ಲ ಸೆಟ್ ಆದ್ಮೇಲೆ ಹೂವಿಂದೆಲ್ಲ ಅದು ಭಾಗಗಳು ತೆಗೆದು ಬಿಡ್ಬೇಕು. 3 ದಿನ ಒಕ್ಕಲ್ ಬಿಡೋದ್ರಿ. ಇದು ಡ್ರ್ಯಾಗನ್ ಫ್ರೂಟ್ ಇದು ಮರುಭೂಮಿಯಾಗ ಬೆಳೆಯತಕ್ಕಂತ ಬೆಳಿರಿ ಇದು. ವಾಪಸ್ ಕಳ್ಳಿ ಜಾತಿಗೆ ಸೇರಿದ್ದು. ಎಲ್ಲಾ ಕಡೆ ಮುಳ್ಳು ಇರ್ತೈತಿ. ಆಮೇಲೆ ಹೆಚ್ಚಿಗೆ ನೀರ್ ಇಲ್ಲಾರೆ ಬರ್ತೈತಿ ಇದು ಬೆಳಿ. ನೀರ್ ಬಾಳ ಕಡಿಮೆ ರೀ. ನೀರ್ ಬಾಳ ಕಡಿಮೆ. 4 ದಿನಕ್ಕೊಮ್ಮೆ ಬಿಡೋದ್ರಿ. 4 ದಿವಸಕ್ಕೊಮ್ಮೆ ಬಿಡ್ಬೇಕ್ರಿ. ಇದು ಕೋಳಿ ಗೊಬ್ಬರ ಹಾಕಿದೇವ್ರಿ ನಾವು. ಕೋಳಿ ಗೊಬ್ಬರ ಎಷ್ಟ್ ಹಾಕಿರಿ ಸರ? ಒಂದ್ ಗಿಡಕ್ಕೆ ಎಷ್ಟ ಇರ್ಬೇಕ್ರಿ? ಒಂದ್ ಬುಟ್ಟಿ ಹಾಕಿದೇವ್ರಿ. ಒಂದ್ ಬುಟ್ಟಿ ಕೋಳಿ ಗೊಬ್ಬರ. ಮತ್ತೇನು ಯಾವ್ದು ಗೊಬ್ಬರ ಬಳಸಿಲ್ರಿ? ಸರ್ಕಾರಿ ಗೊಬ್ಬರ ಯಾವ ಬಳಸಿಲ್ರಿ? DAP ಥೋಡೆ ಒಂದ್ 2-3 ಚೀಲ ಅಷ್ಟೇ ಹಾಕ್ತೇವ್ರಿ. ಬಾಳ ಒಂದ್ ಎಕರೆಕ್ ಒಟ್ಟು 2 ಚೀಲ DAP ರೀ? 2 ಚೀಲ. ಒಟ್ಟು ಉಳಿದ ದಾಳಂಬ್ರಿ ಮತ್ತ ದ್ರಾಕ್ಷಿಗೆ ಅದರಷ್ಟು ಗೊಬ್ಬರ ಏನ್ ಹತ್ತಲ್ಲ ಸರ್? ಅಷ್ಟೇ ನಿಲ್ರಿ. ಬಾಳ ಕಡಿಮೆ ಐತ್ರಿ ಖರ್ಚು. ಅಷ್ಟೇ ಸ್ಪ್ರೇನು ನೀಮ್ ಆಯಿಲ್ ಬೇನ್ ಎಣ್ಣಿ ಮತ್ತೆ M45 ಅಷ್ಟೇ ಹೊಡ್ಕೊಂಡಿರಿ. ಉಳಿದ ಸಿಂಪಲ್. ಮತ್ತ ಇವಕ್ಕ ಸರ್ ಇದು ಮಾಡ್ಕೋಬೇಕಂದ್ರ ಇವಕ್ಕೆ ಎಷ್ಟು ಹೋಗೈತ್ರಿ ಸರ್? ತಂತಿ ಮತ್ತ ಕಂಬ ಹಾಕೊಂಡಿರಲ್ಲ ಸರ್ ಸ್ಟೇಕಿಂಗ್ ಕೊಡಾಕ? ಇವ್ ತಂತಿ ಕಂಬ ಇವೆಲ್ಲ ಹಾಕ್ಲಿಕ್ಕೆ ನಮ್ಗ ಒಂದ್ 4 ಲಕ್ಷ ರೂಪಾಯಿ ಖರ್ಚು ಬಂದಿತ್ತು. 4 ಲಕ್ಷ. ಎಷ್ಟ್ ಎಕರೆ ಸರ್ ಅದು? ಒಂದೇ ಎಕರೆ. ಒಂದೇ ಎಕರೆ ಮಾಡಕ್ 4 ಲಕ್ಷ ಹೋಗೈತಿ. 4 ಲಕ್ಷ. ಈಗ ಇದು ಬೆಳೆದಾಟ ತಕೊಂಡಿರಿ ಸರ್? ಬಂದೈತ್ರಿ ಹೊಳ್ಳಿ ಇಳುವರಿ ತಕೊಂಡಿರಿ? ಈ ಸದ್ಯ 15 ತಿಂಗಳದ ಐತ್ರಿ ಇದು. ಈಗ 15 ತಿಂಗಳದಾಗೈತಿ. 15 ತಿಂಗಳದಾಗ ಏನದ 2 ಲಕ್ಷ ರೂಪಾಯಿ ಆಗಿತ್ರಿ. ಈಗ 1 ಎಕರೆಕ್ 2 ಲಕ್ಷ ರೂಪಾಯಿ ಆಗಿತ್ತು. 2 ಲಕ್ಷ ರೂಪಾಯಿ ಆಗೈತಿ. ಇನ್ನ 2 ತಿಂಗಳ ಐತ್ರಿ ಟೈಮ್. 2 ತಿಂಗಳದಾಗ ಏನದ ಇನ್ನೊಂದ್ 2-3 ಲಕ್ಷ ಆಗ್ಬೋದು. ಇನ್ನ 2-3 ಲಕ್ಷ ಆಗ್ತೈತೇನ್ರಿ? ಇದು ಟೋಟಲ್ ಎಷ್ಟು ವರ್ಷ ತನ ಬರ್ತದೆ ಸರ್ ಇದು ಡ್ರ್ಯಾಗನ್ ಫ್ರೂಟ್? ಲೈಫ್ 20 ವರ್ಷ ಐತಿ. 20 ವರ್ಷ ತನ ಪೂರ. ಈಗ ಎಷ್ಟು ಒಂದ್ ಗಿಡಕ್ಕೆ ಎಷ್ಟು ಕೆಜಿ ತನ ಬರ್ಬೋದಣ್ಣ ಇಳುವರಿ? ಎಷ್ಟು ಕೆಜಿ? ಎಷ್ಟು ಒಂದ್ ಎಕರೆಕ್ ಅಣ್ಣ? ಎಕರೆ ಲೆಕ್ಕದಾಗ ಒಂದ್ 5-6 ಟನ್ ಬರ್ತೈತಿ. 5-6 ಟನ್. ಅಣ್ಣ ಇದ್ರ 3 ತರ ಬರ್ತಾವಂತಲ್ಲ? ಇದ್ರಲ್ಲಿ ಕೆಂಪು ಒಂದು ಬರ್ತೈತಿ, ಮತ್ತೆ ಬಿಳಿನೂ ಬರ್ತಾವ, ಒಳಗ ಹಳದಿನೂ ಬರ್ತಾವಂತ. ಆ ಮಾರ್ಕೆಟ್ ಡಿಮ್ಯಾಂಡ್ ಇರೋದು ಮ್ಯಾಗ್ನು ಕೆಂಪ್ ಇರೋದು, ಒಳಗ್ನು ಕೆಂಪ್ ಇರೋದು. ಅದಕ್ಕೆ ಅದೇ ಡಿಮ್ಯಾಂಡ್ ಬಾಳ ಐತಿ. ಒಳಗ್ ಬಿಳಿ ಇರೋದು ಐತಿ, ಆದ್ರ ಅದಕ್ಕೆ ಹೆಚ್ಚಿಗೆ ಡಿಮ್ಯಾಂಡ್ ಇಲ್ಲ. ಬಿಳಿಗ್ ಡಿಮಾಂಡ್ ಇಲ್ರಿ, ಕೆಂಪಕ್ ಡಿಮಾಂಡ್ ಐತಿ. ದಾಳಂಬ್ರಿ ಹೆಂಗ ಐತಣ್ಣ? ದಾಳಂಬ್ರಿ ಒಳಗ ಕೇಸರ್ ಹೆಂಗ್ ಮಾರ್ಕೆಟ್ ನಾಗ ಡಿಮ್ಯಾಂಡ್ ಐತಲ್ಲ, ಭಗವಾಕ್ ಅಷ್ಟ ಇದು ಡಿಮ್ಯಾಂಡ್ ಇಲ್ಲ. 1 kg ತನ ಆತಾವ್ರಿ. 1 kg ತನ ಆತವಣಂಗ. ಇಷ್ಟ ಐತನ 1 kg. ಎಲ್ಲಾ ಚಲೋ ಬಂದವ್ರಿ. ಹೂ ಬಂದ್ಮೇಲೆ ಇದೆಲ್ಲ ಇದು ಮಾಡ್ಕೋಬೇಕಂದ್ರ ಇದೆಲ್ಲ ತೆಗೆದು ಬಿಡ್ಬೇಕು ಈ ತರ. 1 kg ತನ. 1 kg ತನ ಆತವಣಂಗ. ಇದು ಅದಕ್ಕೆ ಹಣ್ಣಿಂದು ಇದು ಏನೇನು ಅನುಕೂಲ ಆತೈತಿ? ತಿನ್ನೋದ್ರಿಂದ ಏನೇನು ಅನುಕೂಲ ಆತ? ಬಿಳಿ ರಕ್ತ ಕಣಗಳು ಹೆಚ್ಚಾತವ. ಕ್ಯಾನ್ಸರ್ ದವರು ತಿನ್ಬೋದ್ರಿ. ಇದು ಇದು ಬೀಜ ಬಿತ್ತದ್ರ ಆಗಲ್ಲ ಅಣ್ಣ? ಇದು ಬೀಜ ಇರ್ತಾವಲ್ಲ ಅಗಿನೇ ತರ್ಬೇಕ? ಕಟ್ ಮಾಡಿ ಅನ್ನೋದು ಕೊಡ್ತೇವ್ರಿ ನಾವು. ನವೆಂಬರ್ದಿಂದ ನಮ್ಮಲ್ಲಿ ಸಿಗ್ತಾವ್ರಿ. ನವೆಂಬರ್ದಿಂದ ನಿಂಬಲ್ಲಿ ಸಿಗ್ತಾವ ಅಗಿಗಳು? ಹೆಂಗಣ್ಣ ಒಂದ್ ಅಗಿಗೆ ಎಷ್ಟಣ್ಣ? ನಮ್ಮಲ್ಲಿ ಇಂತ ಕಟ್ ಮಾಡಿ ಕೊಡ್ಬೇಕಾದ್ರ 40-35 ರೂಪಾಯಿ. 40-35 ರೂಪಾಯಿ ಒಂದ್ ಅಗಿ. ಅದು ಹೊಳ್ಳಿ ಯಾವಾಗ ಹಚ್ಕೋಬೇಕಣ್ಣ? ಇದು ಚಲೋ ಟೈಮ್ ಜನವರಿಯಾಗ ಹಚ್ಕೋಬಹುದು. ಜನವರಿಯಾಗ ಹಚ್ಕೋಬಹುದು. ಸಿಗ್ತಾವ ನಂಗ ಆಯ್ತು. ನಂಬರ್ ಒಂದ್ ಹೇಳಣ್ಣ, ಮೊಬೈಲ್ ನಂಬರ್? 74 83 ಮತ್ತೆ 83 55 78. ಆಯ್ತು ತೋರಿ. ಇವ್ರ ಬಲ್ಲಿ ಎಲ್ಲಾ ಅಗಿ ಸಿಗ್ತಾವ. ಬಿಜಾಪುರ ಡಿಸ್ಟಿಕ್, ಇಂಡಿ ತಾಲೂಕ, ಅತರ್ಗ ಊರು. ಡ್ರ್ಯಾಗನ್ ಫ್ರೂಟಿಂದು ಏನಾದ್ರು ಅಗಿ ಬೇಕಾಗಿತ್ತಂದ್ರ ನೀವು ಇವ್ರಿಗೆ ಕಾಲ್ ಮಾಡ್ಬೋದು. ಇನ್ನ ಹೇಳಿರೋ ನಂಬರಿಗೆ. ಧನ್ಯವಾದಗಳು.